ಇದೆಲ್ಲದರ ನಡುವೆ ಈಗ ಪರ ವಿರೋಧ ಚರ್ಚೆ ಒಂದು ಕಡೆಗಾದ್ರೆ ಪೊಲಿಟಿಕಲ್ ವಾರ್ ಕೂಡ ತುಂಬ ಜೋರಾಗ್ತಿದೆ. ಸಹಜವಾಗಿ ರೈತರ ವಿಚಾರ ಅಂತ ಬಂದಾಗ, ರಾಜಕೀಯ ವಿಚಾರ ಅಂತ ಬಂದಾಗ ರಾಜಕೀಯ ಪಕ್ಷಗಳು ಅವ್ರದ್ದೇ ಆದಂಥ ವಾದವನ್ನು ಮುಂದಿಡ್ತಾರೆ. ಆದರೆ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತನ್ನ ನಿಲುವನ್ನು ಪ್ರಕಟ ಮಾಡಿದೆ. ಇನ್ನೊಂದು ಕಡೆಗೆ ವಿರೋಧ ಪಕ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರದ ನಿಲುವಿಗೆ ವಿರೋಧವಾಗಿ ತಮ್ಮದೇ ಆದಂಥ ವಾದವನ್ನು ಮಂಡಿಸ್ತವೆ. ಹಾಗಾದರೆ ಏನಿದು ಪೊಲಿಟಿಕಲ್ ವಾರ್ ನೋಡೋಣ ಬನ್ನಿ. ಇದೊಂದು ದೊಡ್ಡ ನಗರವಾಗಿ ಹಾರೋಹಳ್ಳಿ ಬೆಳೀತಾ ಇದೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ. ಅವ್ರ ಕನಸಿನ ಕೂಸಲ್ಲ, ನನ್ನ ಕನಸಿನ ಕೂಸೇನೆ. ಅದನ್ನ ನಾವು ಮುಂದುವರಿಸ್ತಾ ಇದೀವಿ. ಅವತ್ತಿನ ನನ್ನ ಉದ್ದೇಶವೇ ಬೇರೆ ಇದ್ದಿದ್ದು. ಇನ್ನು ಮುಂದಕ್ಕೆ ಏನಾಗ್ತದೆ ಅಂತ ನಾನು ಹೇಳಕ್ ಹೋಗುದಿಲ್ಲ. ನಿಮಗೆ ನಿಜಕ್ಕೂ ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರ ನೀವು. ಬಿಡದಿ ಟೌನ್ಶಿಪ್ ಸಿಎಂ ಡಿಕೆಶಿ ಕುಮಾರಸ್ವಾಮಿ ಮಧ್ಯೆ ಮತ್ತೆ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಅದು 2006 ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಬಿಡದಿ ಸೇರಿದಂತೆ 5 ಟೌನ್ಶಿಪ್ಗಳನ್ನ ಪ್ರಸ್ತಾಪಿಸಿದ್ರು. ಆ ಸಮಯದಲ್ಲಿ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾದ ತಕ್ಷಣವೇ ಸಾರ್ವಜನಿಕ ಹಿತದೃಷ್ಟಿಯಿಂದ ತಾವು ಆ ಯೋಜನೆಯನ್ನ ಕೈಬಿಟ್ಟಿದ್ರು. ಆದ್ರೆ ಇದೀಗ ಡಿಕೆಶಿ ವಿರುದ್ಧ ಬೆಂಕಿ ಉಗುಳಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಮ್ಮ ಕನಸಿನ ಕೂಸಲ್ಲ, ಅದು ನನ್ನ ಕನಸಿನ ಕೂಸು, ಆದ್ರೆ ನಿಮ್ಮ ಉದ್ದೇಶವೇ ಬೇರೆ ಇದೆ ಅಂತ ಕೆಂಡ ಕಾರಿದ್ರು. ಅವ್ರ ಕನಸಿನ ಕೂಸಲ್ಲ, ನನ್ನ ಕನಸಿನ ಕೂಸೇನೆ. ನಾನು 2006-7ರಲ್ಲಿ 5 ಟೌನ್ಶಿಪ್ ಮಾಡಬೇಕು ಅಂತ ಹೊರಟಾಗ ಇದೇ ನಿಮ್ಮ HK ಪಾಟೀಲ್ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಕೊಟ್ಟರಲ್ಲ ತಗ್ಸಿ, ಅದೊಂದು ಜನಗಳ ಮುಂದಿಡಿ ಪಾಪ ಕಾಂಗ್ರೆಸ್ ನಾಯಕರು ಅವತ್ತು ಕೊಟ್ಟರಲ್ಲ 2006-7ರಲ್ಲಿ. ಅವತ್ತಿನ ನನ್ನ ಉದ್ದೇಶವೇ ಬೇರೆ ಇದ್ದಿದ್ದು. ಟೌನ್ಶಿಪ್ ಕುಮಾರಸ್ವಾಮಿ ಯೋಜನೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳ್ತಿದ್ರೆ, ಇದಕ್ಕೆ ತಿರುಗೇಟು ಕೊಟ್ಟ HBK ಅಂದಿನ ಉದ್ದೇಶವೇ ಬೇರೆ ಇತ್ತು ಅಂದಿದ್ದಾರೆ. ಅವರು ಆರಂಭ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ. ಅದನ್ನ ನಾವು ಮುಂದುವರಿಸ್ತಾ ಇದೀವಿ. ನಮ್ಮದೇ ಯೋಜನೆ ಯಾವಾಗ ಮಾಡಿದ್ದು 2006ರಲ್ಲಿ ಮಾಡಬೇಕು ಅಂತ. ಅವತ್ತಿನ ವಾತಾವರಣ ಏನಿತ್ತು, ಇವತ್ತೇನಾಗಿದೆ ಅದನ್ನ ರೈತರು ಹೇಳ್ತಾರೆ, ನಾನು ಹೇಳೋದಲ್ಲ. ಅದಕ್ಕೆ ಉತ್ತರ ರೈತರು ಕೊಡ್ತಾರಲ್ಲಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರಾಜಕೀಯ ಹೋರಾಟ ಅಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ. ಇವತ್ತು ದೇಶದ ವ್ಯವಸ್ಥೆನಲ್ಲಿ ಕಾನೂನಿದೆ, ನ್ಯಾಯಾಂಗ ಇದೆ. ನ್ಯಾಯಾಂಗದ ಮುಂದೆ ಹೋಗಿ ಇವತ್ತು ಏನು ಇದರಲ್ಲಿ ಇರ್ತಕ್ಕಂಥ ನಿಜವಾದ ಗ್ರೌಂಡ್ ರಿಯಾಲಿಟಿ ಅದನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ, ಅದಕ್ಕೆ ನಾವು ಏನೊಂದು ನ್ಯಾಯಾಲಯದಿಂದ ಗೌರವಿತವಾದ ತೀರ್ಪನ್ನು ತೆಗೆದುಕೋಬೇಕು, ಅದಕ್ಕೆ ಹೋರಾಟ ಮಾಡಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿದ್ರು. ಆಕ್ರೋಶದ ಜ್ವಾಲೆಯಲ್ಲಿ ಸರ್ಕಾರ ಭಸ್ಮವಾಗಬೇಕಾಗತ್ತೆ, ಎಚ್ಚರ ಎಂದಿದ್ದಾರೆ. ಅನ್ನದಾತರ ಜಮೀನಿನಲ್ಲೂ ರಿಯಲ್ ಎಸ್ಟೇಟ್ ಬಂಗಾರ ಹುಡುಕಲು ಕಮಿಷನರ್ ಮಾಸ್ಟರ್ ಡಿಕೆಶಿ ಹೊರಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ರೈತರ ಹೋರಾಟಕ್ಕೆ ಜೆಡಿಎಸ್ ಬೆಂಬಲ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಶೀಘ್ರದಲ್ಲೇ ರೈತರನ್ನ ಭೇಟಿಯಾಗಿ ಹೋರಾಟಕ್ಕೆ ಕುಮಾರಸ್ವಾಮಿ ಕರೆ ನೀಡಲಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೈತರು ಸಿದ್ಧತೆ ನಡೆಸುತ್ತಿದ್ದು, ಜೂನ್ 22ರಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಇಂದು ರಾಮನಗರದ ಎಪಿಎಂಸಿ ಆವರಣದಲ್ಲಿರುವ ರೈತ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ ರಾಜ್ಯ ರೈತ ಸಂಘ ಬೈರಮಂಗಲ ಚಲೋಗೆ ಕರೆ ನೀಡಿದೆ. ಯಾವುದೇ ಅಧಿಕಾರಿಗಳು ಗ್ರಾಮ ಪ್ರವೇಶ ಮಾಡದಂತೆ ತಡೆಯಲು ನಿರ್ಧರಿಸಲಾಗಿದ್ದು, ಸುಮಾರು 9 ಜಿಲ್ಲೆಗಳಿಂದ ರೈತರು ಆಗಮಿಸುವ ನಿರೀಕ್ಷೆ ಇದೆ. ಅವರು ಏನೇ ನೋಟಿಸ್ ಮಾಡಲಿ, ಎಲ್ಲ ಗ್ರಾಮಗಳಿಗೂ ಅವರು 6-1 ಮಾಡಿದ್ರು ತೊಂದರೆ ಇಲ್ಲ. ನಾವು ಕಾನೂನು ರೀತಿಯಲ್ಲಿ ಹೋರಾಟನೂ ಮಾಡ್ತೀವಿ. ಮತ್ತು ನಾವು ಮುಂದಿನ ಹೋರಾಟ ಉಗ್ರವಾಗಿ, ಯಾಕೆ ಇಷ್ಟು ದಿನ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೋ, ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಬಿಡದಿ ಟೌನ್ಶಿಪ್ಗೆ ಪರಕ್ಕಿಂತ ವಿರೋಧವೇ ಹೆಚ್ಚಿದೆ. ಸರ್ಕಾರ ಅದ್ಯಾವ ರೀತಿ ರೈತರನ್ನ ಮನವೊಲಿಸುತ್ತೆ, ರೈತರ ಹೋರಾಟವನ್ನ ಅದ್ಯಾವ ರೀತಿ ಎದುರಿಸುತ್ತೆ ಅನ್ನೋದು ಕಾದು ನೋಡಬೇಕು. ಬೆಂಗಳೂರಿನಿಂದ ಸುನೀಲ್ ಜೊತೆ ಪ್ರಶಾಂತ್, TV9 ರಾಮನಗರ.